ಹಾಯ್ ಗಾಯ್ಸ್, ವೆಲ್ಕಮ್ ಟು ಯುವರ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಆಂಧ್ರ ಸ್ಟೈಲ್ ಚಿಕನ್ ದಮ್ ಬಿರಿಯಾನಿ. ತುಂಬ ಚೆನ್ನಾಗಿರುತ್ತೆ, ಸಿಂಪಲಾಗಿ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ. ಇವಾಗ ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಹಣ್ಣು ಕಟ್ ಮಾಡಿ ಇಟ್ಕೋಬೇಕು. ಇವಾಗ ಅನಾನಸ್, ಏಲಕ್ಕಿ, ಚಕ್ಕೆ, ಲವಂಗ, ಪಲಾವ್ ಎಲೆ, ಕಸೂರಿ ಮೆಂತ್ಯ ಎಲ್ಲ ಸ್ಪೈಸಸ್ಸು ಸೈಡ್ಗೆ ಇಟ್ಕೋಬೇಕು. ಇವಾಗ ಚಿಕನ್ನು ನಾನು ಸ್ವಲ್ಪ ದಪ್ಪ ಪೀಸೇ ಹಾಕ್ಸಿದ್ದೀನಿ. ಚಿಕನ್ ಬಿರಿಯಾನಿಗೆ ತುಂಬ ಚೆನ್ನಾಗಿರುತ್ತೆ. ಸಣ್ಣ ಸಣ್ಣ ಪೀಸ್ ಆದರೆ ಚೆನ್ನಾಗಿರೋದಿಲ್ಲ, ಹಾಗಾಗಿ ದಪ್ಪ ಪೀಸೇ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಸ್ಪೈಸಸ್ಸು ಇದಕ್ಕೆ ಚಿಕನಲ್ಲಿ ಹಾಕ್ಕೋಬೇಕು. ನೋಡಿ, ಇವಾಗ ಗಸಗಸೆ ಎಲ್ಲ ಹಾಕಿದ್ದೀವಿ. ಎಲ್ಲ ಸ್ಪೈಸು ಇದಕ್ಕೇ ಹಾಕ್ಕೋಬೇಕು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಟೀ ಸ್ಪೂನಷ್ಟು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಸಾಲ್ಟು, ರುಚಿಗೆ ನೋಡಿಕೊಂಡು ಸಾಲ್ಟು ಹಾಕ್ಕೋಬೇಕು. ಇವಾಗ ಸ್ವಲ್ಪ ಅರಿಶಿನ ಪೌಡ್ರು, ಇದು ಧನಿಯಾ ಪೌಡ್ರು 2 ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೋಬೇಕು. ಇದು ಗರಂ ಮಸಾಲ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ. ಇವಾಗ ಚಿಕನ್ ಮಸಾಲ ಮೇಯ್ನ್. ಇದಕ್ಕೆ ಬಿರಿಯಾನಿ ಮಸಾಲ ಹಾಕ್ತಿಲ್ಲ, ಯಾಕಂದರೆ ಸ್ಪೈಸಸ್ ಆ್ಯಡ್ ಮಾಡಿದ್ದೀವಿ. ಹಂಗಾಗಿ ಚಿಕನ್ ಮಸಾಲ ಟೇಸ್ಟ್ಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಕನ್ ಮಸಾಲ. ಇವಾಗ ಮೊಸರು, 1 ಕಪ್ಪು ಮೊಸರು ಹಾಕಲೇಬೇಕು. ಇವಾಗ ಎಣ್ಣೆ ಒಂದು 4-5 ಟೀ ಸ್ಪೂನಷ್ಟು ಎಣ್ಣೆ, ಯಾಕಂದರೆ ಇದು ಮ್ಯಾಗ್ನೇಟ್ ಮಾಡಬೇಕಲ್ಲ, ಹಂಗಾಗಿ ಅರ್ಧ ನಿಂಬೆಹಣ್ಣು, ಅರ್ಧ ಚೆಕ್ ನಿಂಬೆಹಣ್ಣು, ಅಚ್ಚ ಖಾರದ ಪುಡಿ, ಇದು ಪೆಪ್ಪರ್ ಪೌಡ್ರು, ಒಂದು 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡಿಕೊಂಡು ನೀಟಾಗೆಲ್ಲ ಈ ರೀತಿ ಕಲಸಿ ಇಟ್ಕೋಬೇಕು. ಮಿಕ್ಸ್ ಮಾಡಿ 1 ಅವರ್ 2 ಅವರು ಮಿಕ್ಸ್ ಮಾಡಿ ಹಿಂಗೆ ಮ್ಯಾಗ್ನೇಟ್ ಮಾಡಿ ಇಟ್ಕೊಂಡ್ರೆ ಮಸಾಲ ಎಲ್ಲ ಪೀಸಸ್ಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೇ ಸೇಮ್ ಏಲಕ್ಕಿ, ಚಕ್ಕೆ, ಲವಂಗ, ಸ್ಟಾರು, ಅನಾನಸ್ಸು, ಸ್ವಲ್ಪ ಸೋಂಪು, ಕಸೂರಿ ಮೆಂತ್ಯ ಹಾಕಿಬಿಟ್ಟು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ರೈಸ್ಗೆ ಇದು ಫ್ಲೇವರ್ ಆ್ಯಡ್ ಆಗಬೇಕು. ಹಂಗಾಗಿ ಇದು ದಮ್ ಬಿರಿಯಾನಿ ಅಲ್ವಾ, ಅದಕ್ಕೆ ಒಂದು ಮೆಣಸಿನ್ಕಾಯಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಎಣ್ಣೆ, ಒಂದು 2-3 ಟೀ ಸ್ಪೂನಷ್ಟು ಎಣ್ಣೆ, ಯಾಕಂದರೆ ರೈಸು ಉದುರಾಗಿ ಬರಬೇಕು. ಹಂಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆಹಣ್ಣು ಇದು ಹಾಕೋದ್ರಿಂದ ರೈಸು ತುಂಬ ಉದುರಾಗಿ ತುಂಬ ಚೆನ್ನಾಗಿರುತ್ತೆ, ಅಂಟ್ಕೊಳ್ಳೋದಿಲ್ಲ. ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ವಲ್ಲ, ಮ್ಯಾಗ್ನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದು ಸಿಮ್ಮಲ್ಲಿಕ್ಕಿ ಆ ಪೀಸಸ್ ಎಲ್ಲ ಬೇಯಿಸ್ಕೋಬೇಕು. ನಾವು ಒಂದು 50% ಬೆಂದರೆ ಸಾಕು. ಇವಾಗ ನೀರು ಮರಳ್ತಾ ಇದೆ. ಒಂದು ಅರ್ಧ ಗಂಟೆ 1 ಅವರ್ ಮುಂಚಿತವಾಗಿ ಅಕ್ಕಿ ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕಬೇಕು. ನೀವು ಬಾಸುಮತಿ ಆದರೂ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಸೋನಾ ಮಸೂರಿ ಚಿಕ್ಕದಾಗಿ ಬರುತ್ತೆ, ಸೋನಾ ಮಸೂರಿ ಅಕ್ಕಿ ಹಾಕ್ಕೋಬೋದು. ಅದು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸೋನಾ ಮಸೂರಿ, ಬಾಸುಮತಿ 2 ಮಿಕ್ಸ್ ಮಾಡಿ ಹಾಕ್ಬೋದು. ಇದೊಂದು ಗ್ಲಾಸ್, ಅದೊಂದು ಗ್ಲಾಸು, ಮಿಕ್ಸಿಂಗು ಚೆನ್ನಾಗಿರುತ್ತೆ. ನಾನು ಸೋನಾ ಮಸೂರಿಯಲ್ಲೇ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಪೀಸಸ್ ಎಲ್ಲ ಸ್ವಲ್ಪ ಬೆಂದಿದೆ, ಒಂದು 50% ಬೆಂದಿದೆ. ರೈಸು ನಮಗೆ ಒಂದು 50% ಬೆಂದರೆ ಸಾಕು, ಯಾಕಂದರೆ ಅದಕ್ಕೆ ಮತ್ತೆ ನಾವು ದಮ್ ಕಟ್ತೀವಲ್ಲ, ಹಂಗಾಗಿ ಅಕ್ಕಿ ಬೆಂದಿದೆ ನೋಡಿ. ಇವಾಗ ಇದನ್ನು ರೆಡಿ ಆಗಿದೆ. ಆಲ್ಮೋಸ್ಟ್ 50% ಪೀಸಸ್ ಎಲ್ಲ ಬೆಂದೋಗಿದೆ. ಇವಾಗ ಇದು ಗೊಜ್ಜನ್ನ ಸಪ್ರೇಟಾಗಿ ತಗೋಬೇಕು. ಅರ್ಧ ಸಪ್ರೇಟಾಗಿ ತೆಗೆದು ಇಟ್ಕೊಂಡು ನಾವು ಇದಕ್ಕೆ ದಮ್ ಕಟ್ಟಬೇಕು. ನೀವು ಈರುಳ್ಳಿ ಸ್ವಲ್ಪ ಬ್ರೌನನ್ನು ಮಾಡಿಕೊಂಡು ಡ್ರೈ ಮಾಡ್ಕೊಂಡು ಇಟ್ಕೊಳ್ಳಿ. ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಇದಕ್ಕೆ ಈರುಳ್ಳಿ ಸಪ್ರೇಟಾಗಿ ಹಾಕ್ಕೋಬೇಕು. ಇವಾಗ ನೋಡಿ, ಅರ್ಧ ಚಿಕನ್ ಗೊಜ್ಜು ತಗೊಂಡಿರೋದು, ಇನ್ನು ಅರ್ಧ ತಳದಲ್ಲಿ ಹಾಕಬೇಕು. ಈರುಳ್ಳಿ ಹೇಳಿದ್ನಲ್ಲ, ಈರುಳ್ಳಿ ಈ ಥರ ಬ್ರೌನ್ ಮಾಡಿಕೊಂಡು ಇಟ್ಕೋಬೇಕು. ಉದ್ದುದ್ದ ಕಟ್ ಮಾಡಿಬಿಟ್ಟು ಎಣ್ಣೆಗೆ ಹಾಕಿ ಡ್ರೈ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ. ಇವಾಗ ಮಿಕ್ಕಿದ್ದು ರೈಸ್ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮಿಕ್ಕಿದ್ದು ಪೀಸಸ್ ಎಲ್ಲ ಆ್ಯಡ್ ಮಾಡಿಬಿಟ್ಟು ಇವಾಗ ಈರುಳ್ಳಿನ ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ಆ್ಯಸ್ ಇಟ್ ಇಸ್ ಸೇಮ್ 2 ಪಾರ್ಟ್ ಮಾಡ್ಕೋಬೇಕು. 2 ಪಾರ್ಟ್ ಮಾಡಿಕೊಂಡು ನಿಮ್ಮ ಹತ್ರ ಫುಡ್ ಕಲರ್ ಇದ್ದರೆ ಫುಡ್ ಕಲರು, ಇಲ್ಲ ಅಂದರೆ ಚಿಟಿಕೆಯಷ್ಟು ಅರಿಶಿನ, ಹಾಲು ಹಾಕ್ಬಿಟ್ಟು ಈ ರೀತಿ ಮೇಲೆ ಹಾಕ್ಬಿಟ್ಟು ಒಂದು 10 ನಿಮಿಷ 15 ನಿಮಿಷ ದಮ್ ಕಟ್ಟಬೇಕು. ನೋಡಿ, ರೆಡಿಯಾಗಿದೆ ದಮ್ ಬಿರಿಯಾನಿ.
ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ. ಯಾಕಂದರೆ ನಿಂಬೆಹಣ್ಣು, ಒಂದು ನಿಂಬೆಹಣ್ಣು ಹಾಕ್ಕೋಬೇಕು, ಸ್ವಲ್ಪ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ. ಇವಾಗ ಸರ್ವಿಂಗ್ ಪ್ಲೇಟಿಗೆ ತಗೊಳ್ಳೋಣ. ಲೆಗ್ ಪೀಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮ್ಮ ವಿಡಿಯೋ ಯಾರೂ ಸಬ್ಸ್ಕ್ರೈಬೇ ಮಾಡ್ಕೊತಾ ಇಲ್ಲ. ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಹೋಗಬೇಡಿ. ಲೈಕ್ ಕೊಡಿ. ಫಸ್ಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಲೈಕ್ ಕೊಟ್ಟರೆ ನಮಗೆ ತುಂಬ ಮೋಟಿವೇಶನ್ ಆಗುತ್ತೆ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.